ಎಲ್ರಿಗೂ ನಮಸ್ಕಾರ. ನಾನು ಯೋಗೀಶ್ ಅಪ್ಪಾಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ ಹಾಗೂ ಸಲಹೆಗಾರ, ಅಗ್ರ ಪ್ರೇರಕ ಭಾಷಣಕಾರ. ತಮ್ಮೆಲ್ಲರಿಗೂ ನನ್ನ ಪ್ರೇರಣಾ ಸರಣಿಯ ಭಾಗ 17ಕ್ಕೆ ಸ್ವಾಗತ, ಸುಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಪ್ರೇರಣಾ ಸರಣಿಯ ಭಾಗ 1ರಿಂದ 16 ಸಂಚಿಕೆಗಳನ್ನು ಈಗಾಗಲೇ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ದಯಮಾಡಿ 1ರಿಂದ 16 ಎಲ್ಲ ಸಂಚಿಕೆಯನ್ನು ನೋಡಿ ಮತ್ತು ನಿಮ್ಮ ಗೊತ್ತಿರೋಂಥ ಎಲ್ಲ ಸಂಪರ್ಕಗಳು ಅದನ್ನು ಹಂಚ್ಕೊಳ್ಳಿ ಅಂತ ಮನವಿ ಮಾಡ್ಕೊಳ್ತಾ ಭಾಗ 17ರ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಬಹುಶಃ ಈ ಕಥೆಯನ್ನು ಹೊಸದೇನಲ್ಲ, ಭಾಳಷ್ಟು ಜನ ಕೇಳಿರ್ತೀವಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಇದನ್ನು ಕೇಳಿರ್ತೀವಿ. ಆದರೂ ಸಹ ಅದರ ತಾತ್ಪರ್ಯ ಮತ್ತು ಸಾರಾಂಶ ಎಲ್ಲ ಕಾಲಕ್ಕೂ ಅನ್ವಯಿಸುವಂಥದ್ದು. ಹಾಗಾಗಿ ನಾನು ಈ ಕಥೆಯನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈ ಕತೆ ಒಂದು ಕತ್ತೆ ಮತ್ತು ವೃದ್ಧ ದಂಪತಿಯ ಕತೆ. ಒಂದು ವೃದ್ಧ ದಂಪತಿ ಅವರ ದಿನನಿತ್ಯದ ಕೆಲಸಗಳಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಕತ್ತೆಯನ್ನು ಖರೀದಿ ಮಾಡಿ ಹೋಗ್ತಾ ಇದ್ರು. ರಸ್ತೆಯಲ್ಲಿ ಕತ್ತೆಗೆ ಹಗ್ಗ ಇಟ್ಕೊಂಡು ಹೋಗ್ತಿದ್ರು. ಈಗ ರಸ್ತೆಯಲ್ಲಿ ಹೋಗ್ತಿದ್ದಂಥ ಯಾರೋ ಒಂದು 2-3 ಜನ ನೋಡಿದಂಥವ್ರು, ಅಲ್ಲ ಇವ್ರು ಎಂಥ ದಡ್ರಿದ್ದಾರೆ, ಇವರು ಗಂಡ ಹೆಂಡತಿ ಇಬ್ಬರು ಕತ್ತೆ ಇರೋದೇ ತೂಕ ಹಾಕ್ಲಿಕ್ಕೆ, ಭಾರ ಹೊರಲಿಕ್ಕೆ, ಇವರು ಕತ್ತೆ ನಡೆಸ್ಕೊಂಡು ಇವರಿಬ್ಬರೇ ಹೋಗ್ತಾವ್ರಲ್ಲಪ್ಪ, ಎಂಥ ದಡ್ರಿದ್ದಾರೆ ಅಂತ ಅಂದರು. ಇದನ್ನು ಕೇಳಿಸ್ಕೊಂಡಂತಹ ವೃದ್ಧ ದಂಪತಿ ಕಸಿವಿಸಿಯಾಗಿ ಅದರಲ್ಲಿ ಗಂಡ ಏನು ಮಾಡ್ದ, ನೀನು ಮೇಲೆ ಕೂತ್ಕೋ, ನಾನು ಕೆಳಗಡೆ ನಡ್ಕೊಂಡು ಬರ್ತೀನಿ ಅಂತ ಹೆಂಡತಿಯನ್ನು ಮೇಲೆ ಕೂರಿಸಿ ಗಂಡ ಕತ್ತೆ ಹಗ್ಗ ಇಟ್ಕೊಂಡು ಮುಂದೆ ಹೋಗ್ತಿದ್ರು. ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ 1-2-3 ಜನ ನೋಡಿದ್ರು ಇವ್ರನ್ನ. ಅದ್ರಲ್ಲಿ ಮಾತಾಡ್ಕೊಂಡ್ರು, ಅಲ್ಲಪ್ಪ ಈ ಗಂಡ ಎಂಥ ಇದ್ದಾನೆ, ಬಹುಶಃ ಹೆಂಡ್ತಿನೇ ಎಲ್ಲ ನಿಯಂತ್ರಣ ಇರಬೇಕು ಕುಟುಂಬದಲ್ಲಿ, ಹೆಂಡ್ತಿನ ಮೇಲೆ ಕೂರ್ಸೋನು ನೋಡು, ಹಾಗಾಗಿ ಸ್ವಲ್ಪ ಭಯ ಇರಬೇಕು ಹೆಂಡ್ತಿ ಕಂಡ್ರೆ ಅಂತ, ಅಥವಾ ನಿಯಂತ್ರಣ ಹೆಂಡ್ತಿ ಕಡೆ ಕೈಯಲ್ಲಿರಬೇಕು ಅಂತ ಅಂದರು. ಇದು ಕೇಳಿಸ್ಬಿಡ್ತು ಮತ್ತೆ ದಂಪತಿಗೆ. ಆಗ ಗಂಡ ಏನು ಮಾಡೋದಂದರೆ ಮತ್ತೆ ಹೆಂಡ್ತಿನ ಇಳಿಸ್ಬಿಟ್ಟು, ನೀನು ನಡ್ಕೊಂಡು ಬಾ, ನಾನು ಮೇಲೆ ಕೂತ್ಕೊಳ್ತೀನಿ ಅಂದ್ಬಿಟ್ಟು ಕತ್ತೆ ಮೇಲೆ ಕೂತ್ಕೊಂಡ. ಇನ್ನೊಂದಿಷ್ಟು ಸ್ವಲ್ಪ ಮುಂದೆ ಹೋಗ್ತೀನಿ, 1-2 ಜನ ನೋಡಿದ್ರು. ಅವ್ರು ಗಮನಿಸಿ ಹೇಳಿದ್ರು, ಅಲ್ಲಪ್ಪ ಇವನು ಎಂಥ ಇದ್ದಿದ್ದಾನಲ್ಲಪ್ಪ ಗಂಡ, ಅಲ್ಲ ಹೆಂಡ್ತಿನ ನಡೆಸ್ತಾವನು, ಇವನ ಮೇಲೆ ಕೂತಿದ್ದಾನಲ್ಲ ಎಂಥವ್ನು, ಇವನಿಗೊಂದು ಸ್ವಲ್ಪ ಮಾನವೀಯತೆ ಯಾರು ಬೇಡವಾ ಅಂತ. ಮತ್ತೆ ದಂಪತಿಗಳಿಗೆ ಕಸಿವಿಸಿ ಆಯ್ತು, ಇದೇನಪ್ಪ ಕತ್ತೆ ಹಾಗೆ ನಡ್ಸ್ಕೊಂಡು ಹೋದ್ರು ಹೇಳ್ತಾ ಇದ್ದಾರೆ, ನನ್ನ ಹೆಂಡ್ತಿ ಕೂರ್ಸೋರು ಈಗ ಅಂತ ಇದ್ದಾರೆ, ಈಗ ನಾನು ಕೂತ್ಕೊಂಡ್ರು ಈಗ ಅಂತ ಇದ್ದಾರಲ್ಲ ಅಂದ್ಬಿಟ್ಟು, ಬಹುಶಃ ಒಂದು ಕೆಲಸ ಮಾಡೋಣ ಅಂದ್ಬಿಟ್ಟು ಇಬ್ಬರು ಕೂತ್ಕೊಳ್ಳೋಣ ಬಾ ಕತ್ತೆ ಮೇಲೆ ಅಂದ್ಬಿಟ್ಟು ಗಂಡ ಹೆಂಡ್ತಿ ಇಬ್ಬರು ಕತ್ತೆ ಮೇಲೆ ಕೂತ್ಕೊಂಡ್ರು. ಮತ್ತೆ ಮುಂದಕ್ಕೆ ಹೋಗಿ ಶುರು ಮಾಡಿದ್ರು. ಮತ್ತಿನ್ನು ಮುಂದೆ ಹೋಗ್ತಾ ಇದ್ದಾಗ 1-2-3 ಜನ ನೋಡಿದ್ರು, ಅಲ್ಲ ಇವ್ರಿಗೇನು ಮನುಷ್ಯತ್ವ ಇದೆಯಾ, ಹೌದು ಕತ್ತೆ ಇರೋದು ಭಾರ ಹಾಕ್ಲಿಕ್ಕೆ ತೂಕ ಹಾಕ್ಲಿಕ್ಕೆ, ಹಾಗಂದ್ಬಿಟ್ಟು ಇಬ್ಬರು ಕೂತ್ಕೊಂಡು ಕತ್ತೆ ಮೇಲೆ ಹೋಗ್ತಾ ಇದ್ದಾರಲ್ಲ, ಇವ್ರಿಗೇನು ಮನುಷ್ಯತ್ವ ಮಾನವೀಯತೆ ಇಲ್ವಾ ಅಂತ ಅವ್ರಿಗೆ ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಅದು ಕಿವಿಗೆ ಬಿತ್ತು ದಂಪತಿಗಳಿಗೆ, ಭಾಳ ಗೊಂದಲ ಆಗೋಯ್ತು. ಈ ಒಂದು ಕೆಲಸ ಮಾಡೋಣ, ಇಳಿ ಅಂದ್ಬಿಟ್ಟು ಇಬ್ಬರು ಇಳಿದ್ಬಿಟ್ಟು ಕತ್ತೆನೇ ಇಬ್ಬರು ಕಷ್ಟಪಟ್ಬಿಟ್ಟು ಕತ್ತೆನೇ ಒತ್ಕೊಂಡು ಅವರಿಬ್ಬರು ನಡ್ಕೊಂಡು ಹೋಗ್ತಾ ಇದ್ರಂತೆ ಮುಂದಕ್ಕೆ. ಬಹುಶಃ ತಾತ್ಪರ್ಯ ಮತ್ತು ಸಾರಾಂಶ ಎಲ್ರಿಗೂ ಗೊತ್ತಿದೆ, ಆದರೂ ಹೇಳ್ತಾ ಇದ್ದೀನಿ. ಜನಾರ್ದನನ್ನು ಮೆಚ್ಚಿದ್ರು ಜನನ ಮೆಚ್ಚೋಕ್ಕಾಗಲ್ಲ, ಜನಾರ್ದನನ್ನು ಮೆಚ್ಚಿದ್ರು ಜನನ ಮೆಚ್ಚೋಕ್ಕಾಗಲ್ಲ. ಜನ ನಾವೇನು ಮಾಡಿದ್ರೂ ಅಂಗಿಸ್ತಾರೆ, ಜನ ನಾವೇನು ಮಾಡಿದ್ರೂ ಟೀಕಿಸ್ತಾರೆ, ಜನ ನಾವೇನು ಮಾಡಿದ್ರೂ ಛೇಡಿಸ್ತಾರೆ, ಜನ ನಾವೇನು ಮಾಡಿದ್ರೂ ಬೆನ್ನಿಂದೆ ಮಾತಾಡ್ಕೊಳ್ತಾರೆ. ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ನಾವು ಗಮನ ಕೊಡಬೇಕಾಗಿರೋಂಥದ್ದು ನಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೆ ಅನ್ನೋಂಥದ್ದು ಅಷ್ಟೇ ವಿನ ಜನ ಏನು ಹೇಳ್ತಾರೆ ಅನ್ನೋದ್ರ ಕಡೆ ಗಮನ ಕೊಡೋಂಥದ್ದಲ್ಲ. ಜನನ ನಾವು ಮೆಚ್ಚಲಿಕ್ಕೆ ಹೋಗೋಂಥ ಬಹುಶಃ ನನ್ನನ್ನು ಕೇಳಿದ್ರೆ ಅಷ್ಟು ಮೂರ್ಖತನ ಬಹುಶಃ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅನಿಸುತ್ತೆ. ಜನಗಳನ್ನ ಮೆಚ್ಚೋಂಥ ಅವಶ್ಯಕತೆ ಇಲ್ಲ. ಬದಲಾಗಿ ಎಲ್ಲಿವರೆಗೆ ನಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ನಾವು ಮಾಡ್ತಿರೋಂಥ ಕೆಲಸ ನಮಗೆ ಸರಿ ಅನಿಸುತ್ತೋ ಅಲ್ಲಿವರೆಗೆ ನಾವು ಅದನ್ನು ಮಾಡ್ಕೊಳ್ತಾ ಹೋಗೋಣ. ಜನಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ನನಗೂ ಅಷ್ಟೇ. ನಾನು ಭಾಳಷ್ಟು ಬೇರೆ ಬೇರೆ ಚಟುವಟಿಕೆಗಳು ತೊಡಗಿಸ್ಕೊಂಡಿದ್ದೀನಿ. ನಿಮಗೂ ಗೊತ್ತಿರಾಗೆ ಆರ್ಥಿಕ ಸಾಕ್ಷರತಾ ಅಭಿಯಾನ ಅಂತ ಮಾಡ್ತಾಯಿದ್ದೀನಿ, ಅಥವಾ ಬೇರೆ ಬೇರೆ ಚಟುವಟಿಕೆಗಳು ತೊಡಗಿಸ್ಕೊಂಡಿದ್ದೀನಿ. ಭಾಳ ಜನ ನಮಗೂ ಅಂತ ಇರ್ತಾರೆ, ಸರ್ ನೀವೇನು ಇದು ಮಾಡ್ತಾಯಿದ್ದೀರಾ, ಅದು ಮಾಡ್ತಾಯಿದ್ದೀರಾ ಅಂತ. ನಮಗೂ ಭಾಳಷ್ಟು ಜನ ಬಹುಶಃ ಅವರದೇ ಶೈಲಿನಲ್ಲಿ ಮಾತಾಡ್ಲಿಕ್ಕೆ ಬರ್ತಾರೆ. ನಮಗೆ ಗೊತ್ತಿದೆ ಯಾವುದನ್ನು ಕೇಳಿಸ್ಕೊಳ್ಬೇಕು, ಯಾವುದನ್ನು ಕೇಳಿಸ್ಕೊಳ್ಬಾರ್ದು, ಮತ್ತು ಯಾವುದು ಕಾನೂನಿನ ಚೌಕಟ್ಟಿನಲ್ಲಿ ಬರುತ್ತೋ, ಯಾವುದು ನ್ಯಾಯಯುತವಾಗಿರ್ತದೋ ಅದು ನಮ್ಮ ಆತ್ಮಸಾಕ್ಷಿಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ತಾ ಹೋಗೋಣ. ಹಾಗಾಗಿ ಜನಗಳ ಕಡೆ ನಾವು ಅವರ ಅಭಿಪ್ರಾಯಗಳಿಗೆ, ಅನಿಸಿಕೆಗಳಿಗೆ ನಾವು ಹೆಚ್ಚು ಗಮನ ಕೊಡೋ ಅವಶ್ಯಕತೆ ಇಲ್ಲ. ನಮ್ಮ ಗುರಿ ನಮ್ಮ ಜೀವನ, ನಮ್ಮ ಕುಟುಂಬ. ಮಾತಾಡೋಂಥವ್ರು ಯಾರು ನಮ್ಮ ಕುಟುಂಬ ನೋಡ್ಕೊಳ್ಳಲ್ಲ, ಮಾತಾಡೋರು ಯಾರು ನಮ್ಮನ್ನು ನಮ್ಮ ಏಳಿಗೆಯನ್ನು ಬಯಸೋಂಥವ್ರಲ್ಲ. ಹಾಗಾಗಿ ಜನರ ಅನಿಸಿಕೆ ಅಭಿಪ್ರಾಯಗಳಿಗೆ ಗಮನ ಕೊಡೋ ಬದಲಾಗಿ ನಮ್ಮ ಗುರಿಯ ಕಡೆ ಗಮನ ಕೊಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ.